ಮೈಸೂರಿನಲ್ಲಿ ವಿದ್ಯುತ್ ಪ್ರವಹಿಸಿ ತಾಯಿ ಮಗನ ಸಾವಾಗಿರೋದ್ರ ಮಾಹಿತಿ ಲಭ್ಯ ಆಗ್ತಾ ಇದೆ. ಮೈಸೂರಿನ ಯಾವ ಭಾಗದಲ್ಲಿ ಆಗಿತ್ತು ಈ ಘಟನೆ ಅನ್ನೋದ್ರ ಡೀಟೇಲ್ಸ್ ನೋಡೋಣ. ತುಂಡಾಗಿ ಬಿದ್ದಿದ್ದ ವಿದ್ಯುತ್ ತಂತಿಯ ಕಾರಣಕ್ಕೆ 2 ಜೀವಗಳು ಸಾವನ್ನಪ್ಪಿರೋದು. ನೀಲಮ್ಮ ಹಾಗೂ ಹರೀಶ್ ಅಂತ 19 ವರ್ಷ ವಯಸ್ಸಿನ ಯುವಕ, ತಾಯಿ ರಕ್ಷಣೆ ಮಾಡೋದಕ್ಕೆ ಹೋದಂತಹ ಮಗ ಕೂಡ ಬಲಿಯಾಗಿರುವಂತಹ ಘಟನೆ. ವಿದ್ಯುತ್ ಇಲಾಖೆಯ ದಿವ್ಯ ನಿರ್ಲಕ್ಷ್ಯದ ಕಾರಣಕ್ಕೋಸ್ಕರ 2 ಅಮಾಯಕರು ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ದಾರುಣ ಘಟನೆ ನಡೆದಿದೆ. ವಿದ್ಯುತ್ ತಂತಿಗಳು ಕಟ್ಟಾಗಿದೆ ಅಂತ ಗೊತ್ತಿದ್ರು ಅದನ್ನು ಮೇಂಟೆನೆನ್ಸ್ ಮಾಡಬೇಕಾಗಿತ್ತು. ವಿದ್ಯುತ್ ಇಲಾಖೆ ಅಧಿಕಾರಿಗಳದ್ದೇ ಕೆಲಸ. ಮಾನಿಟರ್ ದಿನ ಮಾಡಬೇಕಂತ ರೂಲ್ಸ್ ಇದೆ. ಯಾವುದೇ ರೂಲ್ಸನ್ನು ಯಾರೂ ಫಾಲೋ ಮಾಡಲ್ಲ ರಾಜ್ಯದ ಯಾವುದೇ ಭಾಗದಲ್ಲಿ ಅನ್ನೋದಕ್ಕೆ ಆಗಿಂದಾಗೆ ಘಟಿಸ್ತಾ ಇರುವ ಈ ದುರ್ಘಟನೆಗಳು ಸಾಕ್ಷಿ ಆಗ್ತಾ ಇದೆ. ಈಗ ವಿದ್ಯುತ್ ಇಲಾಖೆಯ ಯಾವ ಅಧಿಕಾರಿಗಳ ತಲೆದಂಡ ಆಗುತ್ತೆ? ಇಂಧನ ಇಲಾಖೆ ಸಚಿವರನ್ನು ಕೇಳಿದ್ರೆ ಹೇಳ್ತಾರೆ ಇಲ್ಲ ಸಿಬ್ಬಂದಿಗಳ ಕೊರತೆ ಅಂತ. ಮತ್ತು ಅದನ್ನು ತುಂಬಿಸ್ಕೊಳ್ಳಿ, ಇಲ್ಲಾಂದರೆ ಈ ಥರ ಅಮಾಯಕರ ಸಾವು ಆಗ್ತಾನೆ ಇರುತ್ತೆ.